ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಶಾಂತವಾಗಿ ಮಾತಾಡೋಕೆ ಬಂದಿಲ್ಲ. ಇವತ್ತು ನಾನು ಸಮಾಧಾನ ಹೇಳೋಕ್ಕೂ ಬಂದಿಲ್ಲ. ಇವತ್ತು ನಾನು ಈ ದೇಶದ ಈ ನಾಡಿನ ಕೋಟ್ಯಾಂತರ ಗಂಡಸರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿದೆ. ಹೌದು, ನೀವು ಕೇಳಿಸ್ಕೊಂಡಿದ್ದು ಸರಿಯಾಗೇ ಇದೆ. ಒಂದು ಕಾಲದಲ್ಲಿ ನಾವು ಯಾರನ್ನ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಕರಿತಿದ್ವೋ ಅದೇ ನಟಿ ಮಾಜಿ ಸಂಸದೆ ರಮ್ಯಾ ಅವ್ರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಒಂದು ಪೋಸ್ಟ್ ಹಾಕ್ತಾರೆ, ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇಡೀ ಪುರುಷ ಕುಲವನ್ನೇ ತಲೆ ತಗ್ಗಿಸೋ ಹಾಗೆ ಮಾಡ್ತಾ ಇದೆ. ಏನ್ ಹೇಳಿದ್ರು ಗೊತ್ತಾ? ಅವರು ನಾವು ಗಂಡಸರ ಮನಸ್ಸನ್ನ ಓದೋಕ್ಕಾಗಲ್ಲ, ಅವರು ಯಾವಾಗ ರೇಪ್ ಮಾಡ್ತಾರೆ, ಯಾವಾಗ ಕೊಲೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ, ಹಾಗಂತ ನಾವು ಎಲ್ಲಾ ಗಂಡಸರನ್ನ ಜೈಲಿಗೆ ಹಾಕೋಕೆ ಆಗುತ್ತಾ ಅಂತ. ಇದು ಅವರ ಲಾಜಿಕ್. ಬೀದಿ ನಾಯಿಗಳನ್ನ ರಕ್ಷಣೆ ಮಾಡೋಕೆ ಅವರು ಬಲಿಪಶು ಮಾಡಿದ್ದು ಯಾರನ್ನ ಗೊತ್ತಾ? ನಿಮ್ಮನ್ನ, ನನ್ನನ್ನ, ನಮ್ಮ ತಂದೆಯನ್ನ, ನಮ್ಮ ಅಣ್ಣ ತಮ್ಮಂದಿರನ್ನ. ಸುಪ್ರೀಂ ಕೋರ್ಟ್ ನಾಯಿಗಳ ಬಗ್ಗೆ ಮಾತಾಡಿದ್ರೆ ಮೇಡಮ್ಗೆ ನೆನಪಾಗಿದ್ದು ಗಂಡಸರು. ಇದು ಕೇವಲ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಅಲ್ಲ ಮಿತ್ರರೇ, ಇದು ಒಂದು ಮನಸ್ಥಿತಿ. ದಿಸ್ ಇಸ್ ಅ ಮೈಂಡ್ ಸೆಟ್, ಎ ಸಿಕ್ ಮೈಂಡ್ ಸೆಟ್. ಗಂಡಸರನ್ನ ಸದಾ ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸೋ, ಗಂಡಸರನ್ನ ಸಂಭಾವ್ಯ ರೇಪಿಸ್ಟ್ಗಳ ತರ ನೋಡೋ ಈ ವೋಕ್ ಕಲ್ಚರ್ ಇದೆಯಲ್ಲ, ಇದರ ವಿರುದ್ಧ ಇವತ್ತು ನಾವು ಮಾತಾಡಲೇಬೇಕು. ಯಾಕಂದ್ರೆ ನಾವು ಗಂಡಸರು ಬಾಯಿ ಬಿಟ್ಟು ಮಾತಾಡಲ್ಲ, ನಾವು ಕಂಪ್ಲೇಂಟ್ ಕೊಡಲ್ಲ, ನಾವು ಧರಣಿ ಕೂರಲ್ಲ, ನಾವು ಹೋರಾಟ ಮಾಡಲ್ಲ. ಬಟ್ ಟುಡೇ ದ ಸೈಲೆನ್ಸ್ ಹ್ಯಾಂಡ್ಸ್. ಇವತ್ತು ನಾನು ಕೇಳ್ತೇನೆ, ಗಂಡಸು ಅಂದ್ರೆ ನಾಯಿನ? ಗಂಡಸು ಅಂದ್ರೆ ಬರೀ ಕಾಮುಕನ? ಬನ್ನಿ ಇವತ್ತು ಈ ವಿಷಯವನ್ನ ಎಳೆಯಾಗಿ ಮಾತಾಡಬೇಕು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲು ಅಸಲಿ ವಿಷಯ ಏನು ಅಂತ ತಿಳ್ಕೊಳ್ಳೋಣ. ಸುಮ್ಮನೆ ಹಾರಾಟ ಮಾಡೋದು ಬೇಡ, ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡೋಣ. ಸುಪ್ರೀಂ ಕೋರ್ಟ್ ನಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಕೇಸ್ ನಡೀತಾ ಇತ್ತು. ನಾಯಿಗಳು ಕಚ್ಚೋದ್ರಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಮಕ್ಕಳ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಆಗ ಕೋರ್ಟ್ ಒಂದು ಮಾತು ಹೇಳುತ್ತೆ, ನಾಯಿಗಳ ಮನಸ್ಥಿತಿ ನಮಗ್ ಗೊತ್ತಾಗಲ್ಲ, ಅವು ಯಾವಾಗ ಯಾರ ಮೇಲೆ ಹೇಗೆ ಬೇಕಾದ್ರೂ ದಾಳಿ ಮಾಡ್ಬೋದು ಅಂತ ಹೇಳೋಕೆ, ಹೇಗೆ ದಾಳಿ ಮಾಡ್ತಾರೆ ಅಂತ ಹೇಳೋಕ್ ಆಗಲ್ಲ. ಹಾಗಾಗಿ ಅಪಾಯಕಾರಿ ನಾಯಿಗಳನ್ನ ತೆರವು ಮಾಡಬೇಕು ಅಂತ ಕೋರ್ಟ್ ಹೇಳಿಕೆ ನೀಡುತ್ತೆ. ಇದರಲ್ಲೊಂದು ಲಾಜಿಕ್ ಇದೆ, ಯಾಕಂದ್ರೆ ಪ್ರಾಣಿಗಳಿಗೆ ಬುದ್ಧಿ ಇಲ್ಲ, ವಿವೇಚನೆ ಇರಲ್ಲ. ಆದರೆ ಇದಕ್ಕೆ ಕೌಂಟರ್ ಕೊಡೋಕೆ ನಮ್ಮ ಮಾನ್ಯ ಮಹಾನಟಿ ರಮ್ಯಾ ಅವರು ತಂದಿದ್ದು ಯಾವ ಉದಾಹರಣೆ ಗೊತ್ತಾ? ಗಂಡಸರು. ಅವ್ರು ಹೇಳ್ತಾರೆ, ಗಂಡಸರ ಮನಸ್ಸಿನಲ್ಲಿ ಏನಿದೆ ಅಂತಲೂ ಓದಕ್ಕಾಗಲ್ಲ, ಅವ್ರು ಯಾವಾಗ ಅಥವಾ ಹೇಗೆ ಕೊಲೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ, ಹಾಗಂತ ಗಂಡಸರೆಲ್ಲರನ್ನು ಜೈಲ್ಗೆ ಹಾಕೋಕ್ಕಾಗುತ್ತಾ ಅಂತ. ಸ್ಟಾಪ್ ರೈಟ್ ದೇರ್. ಇಲ್ಲೇ ಇರೋದು ನೋಡಿ ಆ ಭೌತಿಕ ದಿವಾಳಿತನ. ನೀವು ಪ್ರಾಣಿಗಳನ್ನ ಮನುಷ್ಯರಿಗೆ ಹೋಲಿಸ್ತಾ ಇದ್ದೀರಾ ಮೇಡಮ್. ನಾಯಿ ಕಚ್ಚೋದು ಅದರ ಸಹಜ ಗುಣ, ಅದಕ್ಕೆ ಸರಿ ತಪ್ಪು ಗೊತ್ತಿಲ್ಲ. ಆದ್ರೆ ಮನುಷ್ಯ ಗಂಡಸಿಗೆ ವಿವೇಚನೆನೂ ಇದೆ, ಕಾನೂನಿನ ಭಯವೂ ಇದೆ, ಸಂಸ್ಕಾರನೂ ಇದೆ. ನೀವೊಬ್ಬ ರೇಪಿಸ್ಟ್ ಅಥವಾ ಒಬ್ಬ ಕೊಲೆಗಾರನನ್ನ ಉದಾಹರಣೆಗಾಗಿ ಇಟ್ಕೊಂಡು ಗಂಡಸರು ಯಾವಾಗ ರೇಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ, ದಾರಿಯಲ್ಲಿ ಹೋಗೋ ಪ್ರತಿಯೊಬ್ಬ ಸಾಮಾನ್ಯ ಗಂಡಸನ್ನ ನೀವು ಯಾವ ದೃಷ್ಟಿಯಲ್ಲಿ ನೋಡ್ತಿದ್ದೀರಾ? ಅವ್ನು ನಿಮ್ ಕಣ್ಣಿಗೊಬ್ಬ ಪೊಟೆನ್ಶಿಯಲ್ ರೇಪಿಸ್ಟ್ ತರ ಕಾಣಿಸ್ತಿದ್ದಾನ? ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋ ಡ್ರೈವರು, ನಿಮ್ಮನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸುವಂತಹ ಆಟೋ ಡ್ರೈವರ್ ಇರ್ಬೋದು, ಗಡಿಯಲ್ಲಿ ಕಾಯೋ ಸೈನಿಕ, ಶಾಲೆಯಲ್ಲಿ ಪಾಠ ಮಾಡೋ ಮೇಷ್ಟ್ರು, ಇವರೆಲ್ಲರೂ ನಿಮ್ಗೆ ಅನ್ಪ್ರಿಡಿಕ್ಟಬಲ್ ಅನಿಮಲ್ಸ್ ತರ ಕಾಣಿಸ್ತಾರೇನ್ರಿ? ನಾನು ಕೇಳ್ತೀನಿ, ಇದೇ ಮಾತನ್ನ ಯಾರಾದ್ರೂ ಮಹಿಳೆಯರ ಬಗ್ಗೆ ಆಡಿದಿದ್ರೆ ಏನ್ರಿ ಆಗ್ತಿತ್ತು? ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಗಂಡಸು ಪೋಸ್ಟ್ ಆಗ್ತಾನೆ ಅಂತ. ಮಹಿಳೆಯರು ಮನಸ್ಸು ಯಾರಿಗೂ ಅರ್ಥ ಆಗಲ್ಲ. ಅವ್ರು ಯಾವಾಗ ಸುಳ್ಳು ವರದಕ್ಷಿಣೆ ಕೇಸ್ ಹಾಕ್ತಾರೆ ಅಂತಾನೂ ಗೊತ್ತಾಗಲ್ಲ, ಯಾವಾಗ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತಾನೂ ಗೊತ್ತಾಗಲ್ಲ. ಹಾಗಂತ ಎಲ್ಲಾ ಮಹಿಳೆಯರನ್ನ ಜೈಲ್ಗೆ ಹಾಕಕ್ಕಾಗುತ್ತಾ ಅಂತ ಯಾರಾದ್ರೂ ಹಾಕಿದ್ರೆ ಏನಾಗ್ತಿತ್ತು? ಈ ದೇಶದಲ್ಲಿ ನ್ಯಾಷನಲ್ ಮೀಡಿಯಾದಲ್ಲಿ ಡಿಬೇಟ್ ಆಗ್ತಿತ್ತು, ಮಹಿಳಾ ಆಯೋಗಗಳು ನೋಟಿಸ್ ಕೊಡ್ತಿದ್ವು, ಆ ವ್ಯಕ್ತಿಯನ್ನ ಸಮಾಜದಿಂದಲೇ ಬಹಿಷ್ಕಾರ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಟಾರ್ಗೆಟ್ ಆಗಿರೋದು ಒಬ್ಬ ಗಂಡಸಲ್ವಾ? ಸೊ ಇಟ್ಸ್ ಅಲೌಡ್. ಗಂಡಸರನ್ನ ಬೈದ್ರೆ ಅದು ಫೆಮಿನಿಸಂ, ಹೆಣ್ಣು ಮಕ್ಕಳನ್ನ ಪ್ರಶ್ನೆ ಮಾಡಿದ್ರೆ ಅದು ಚಾವಿಸಂ, ದಬ್ಬಾಳಿಕೆ. ಇದೇ ಅಲ್ವಾ ನಿಮ್ ದ್ವಂದ್ವ ನೀತಿ, ಡಬಲ್ ಸ್ಟ್ಯಾಂಡರ್ಡ್ಸ್. ದಿಸ್ ಇಸ್ ಹಿಪೋಕ್ರಸಿ ಅಟ್ ಇಟ್ಸ್ ಪೀಕ್. ನಾಯಿಗಳಿಗೆ ಗಂಡಸರನ್ನ ಹೋಲಿಸಿದ್ರಲ್ಲ, ಈಗ ನಾನು ಕೇಳ್ತೀನಿ ಕೇಳಿ, ಗಂಡಸು ಅಂದ್ರೆ ಯಾರು ಅಂತ ಸ್ವಲ್ಪ ಇತಿಹಾಸ ಪುಟಗಳನ್ನು ತೆಗೆದು ನೋಡಿ ಮೇಡಮ್. ಅಥವಾ ಬೇಡ, ನೀವು ನಿಮ್ಮ ಮನೆಯ ಕಿಟಕಿ ತೆಗೆದ್ಬಿಟ್ಟು ಹೊರಗಡೆ ಬನ್ನಿ, ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಾಣ್ತಾವಲ್ಲ, ಆ ಇಟ್ಟಿಗೆಗಳನ್ನ ಒತ್ತು ಸಿಮೆಂಟ್ ಧೂಳಿನಲ್ಲಿ ಉಸಿರಾಡಿ ರಕ್ತ ಸುರಿಸಿ ಬೆವರು ಸುರಿಸಿ ಅದನ್ನ ಕಟ್ಟಿದ್ ಯಾರು? ಗಂಡಸರು. ರಾತ್ರಿ ನೀವು ನಿಮ್ಮ ಮನೇಲಿ ಆರಾಮಾಗಿ ನಿದ್ದೆ ಮಾಡ್ತಿರಲ್ಲ ಮೇಡಮ್. ಯಾಕೆ ಗೊತ್ತಾ? ಯಾಕಂದ್ರೆ ಅಲ್ಲಿ -ಡಿಗ್ರಿಯಲ್ಲಿ ಚಳಿಯಲ್ಲಿ ಎದೆ ಗುಂಡ್ ತಗಲುತ್ತೆ ಅಂತ ಗೊತ್ತಿದ್ರು 1 ಇಂಚು ಜಾಗ ಬಿಟ್ಕೊಡಲ್ಲ ಅಂತ ನಿಂತಿದ್ದಾನಲ್ಲ ಸೈನಿಕ, ಅವನು ಗಂಡಸು. ಗಟಾರ ಸ್ವಚ್ಛ, ನಿಮ್ಮನೆ ಗಟಾರ ಸ್ವಚ್ಛ ಮಾಡಕ್ಕೆ ಒಬ್ಬ ಬರ್ತಾನಲ್ಲ, ಕ್ಲೀನ್ ಮಾಡಕ್ಕೆ, ಅವ್ನು ಯಾರು ಮೇಡಮ್? ಕರೆಂಟ್ ಕಂಬ ಹತ್ತಿ ಲೈನ್ ಸರಿ ಮಾಡಕ್ಕೆ ಒಬ್ಬ ಬರ್ತಾನಲ್ಲ ಮೇಡಮ್, ಯಾರು ಮೇಡಮ್? ಸಮುದ್ರದ ಮಧ್ಯ ಹೋಗಿ ಮೀನ್ ಹಿಡಿತಾನಲ್ಲ ಮೇಡಮ್, ಅವನು ಯಾರು ಮೇಡಮ್? ಪ್ರಪಂಚದ ಅತ್ಯಂತ ಅಪಾಯಕಾರಿ ಕೆಲಸಗಳನ್ನ ಮಾಡೋ 95% ಗಂಡಸರೇ. ಯಾಕೆ ಮಾಡ್ತಾರೆ? ಮಜಾ ಸಿಗುತ್ತಾ ಅವ್ರಿಗೆ? ಇಲ್ಲ ಸ್ವಾಮಿ, ಅವರ ಹಿಂದೆ ಒಂದು ಕುಟುಂಬ ಇರುತ್ತೆ, ಹೆಂಡತಿ ಇರ್ತಾಳೆ, ಮಕ್ಕಳಿರ್ತಾರೆ, ವಯಸ್ಸಾದ ತಾಯಿ ಇರ್ತಾಳೆ. ಅವರು ಹೊಟ್ಟೆ ತುಂಬಿಸೋಕೆ ತನ್ನ
ಪ್ರಾಣವನ್ನ ಪಣಕ್ಕಿಟ್ಟು ದುಡಿತಾನಲ್ಲ ಅವನು ಗಂಡಸು. ಅವ್ನು ನಮ್ಗೆ ನಾಯಿ ತರ ಕಾಣ್ತಾನೆ ಅಲ್ವಾ? ಅವ್ನು ಯಾವಾಗ ರೇಪ್ ಮಾಡ್ತಾನೆ ಅಂತ ಪಾಪ ಕಾಯ್ತಾ ಇರ್ತೀರಲ್ವಾ ನೀವು ಹೇಳಿದ್ರಿ ಗಂಡಸರ ಮನಸ್ಸು ಓದಕ್ಕಾಗಲ್ಲ ಅಂತ. ಹೌದು, ಓದಕ್ಕಾಗಲ್ಲ. ಯಾಕಂದ್ರೆ ಒಬ್ಬ ಗಂಡಸು ತನ್ನ ನೋವನ್ನ ಯಾವತ್ತೂ ಬಾಯ್ ಬಿಟ್ಟು ಹೇಳ್ಕಂಡೇ ಇಲ್ಲ. ಅವನಿಗೆ ಅಳೋಕ್ ಬರಲ್ಲ ಅಂತಲ್ಲ, ಅತ್ರೆ ತನ್ನ ಕುಟುಂಬ ಎದುರೋಗುತ್ತೆ ಅಂತ ಅವ್ನು ಅಳಲ್ಲ. ಅದು ಬಿಟ್ಟು ಇನ್ನೇನಕ್ಕೆ ಅಳಲ್ಲ ಗೊತ್ತಾ? ಇನ್ನೊಂದು ವಿಚಾರಕ್ಕೆ ಯಾರು ಕೇಳೋರಿಲ್ಲ ಅಂತ ಒಳಗೆ ನುಂಗ್ಕೊಳ್ತಾನೆ. ಜಗತ್ನಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಯಾರು ಮೇಡಮ್? ಗಂಡಸರು. ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿ, ಎಷ್ಟು ಜನ ಗಂಡಸರು ಕೌಟುಂಬಿಕ ಸಮಸ್ಯೆಗಳಿಗೆ, ಸಾಲದ ಬಾಧೆಗೆ, ಸುಳ್ಳು ಕೇಸ್ಗಳಿಗೆ ಎದುರಿ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಅಂತ. ಅವ್ರ ಬಗ್ಗೆ ಯಾವತ್ತಾದ್ರೂ ಒಂದೇ ಒಂದು ಪೋಸ್ಟ್ ಹಾಕಿದ್ದೀರಾ? ಇಲ್ಲ, ಹಾಕಲ್ಲ. ಯಾಕಂದ್ರೆ ಅದು ಕೂಲ್ ಅಲ್ಲ. ಗಂಡಸರ ಪರ ಮಾತಾಡಿದ್ರೆ ಲೈಕ್ಸ್ ಬರಲ್ಲ. ನನ್ನ ಕೋಪ ಇರೋದು ರಮ್ಯಾ ಅವ್ರ ಮೇಲಲ್ಲ. ನನ್ನ ಕೋಪ ಇರೋದು ಈ ಜನರಲೈಸೇಷನ್ ಬಗ್ಗೆ, ಆ ರೋಗದ ಬಗ್ಗೆ. ಒಬ್ಬ ತಪ್ಪು ಮಾಡಿದ್ರೆ ಇಡೀ ಸಮುದಾಯವನ್ನೇ ಕಟಕಟೆಯಲ್ಲಿ ನಿಲ್ಸೋ ಇದೆಯಲ್ಲ ಆ ಮನಸ್ಥಿತಿ, ಅದ್ರ ಬಗ್ಗೆ ನೋಡಿ. ಸಮಾಜದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ರೇಪಿಸ್ಟ್ಗಳು ಇದ್ದಾರೆ, ಕೊಲೆಗಾರರು ಇದ್ದಾರೆ. ಅವರನ್ನ ಗಲ್ಲಿಗೆರೆಸಿ ನಾವ್ಯಾರು ಬೇಡ ಅನ್ಲಿಲ್ಲ. ಪ್ರತಿಯೊಬ್ಬ ಗಂಡಸು ಇದೇ ಮಾತನ್ನ ಹೇಳ್ತಾನೆ, ಅತ್ಯಾಚಾರಿಗೆ ಮರಣದಂಡನೆ ಆಗಲೇಬೇಕು ಅಂತ. ಆ ಕ್ರಿಮಿನಲ್ ಜೊತೆ ನನ್ನನ್ನ ಯಾಕೆ ಹೋಲಿಸ್ತೀರಾ ಅಂತ ನನ್ನ ಪ್ರಶ್ನೆ. ನಿಮ್ಮ ತಂದೆಯನ್ನ ಯಾಕೆ ಹೋಲಿಸ್ತೀರಿ? ನಿಮ್ಮ ಅಣ್ಣನನ್ನ ಯಾಕೆ ಹೋಲಿಸ್ತೀರಿ? ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಜಗತ್ನಲ್ಲಿ ಎಷ್ಟೋ ಭಯೋತ್ಪಾದಕರು ಇದ್ದಾರೆ, ಅವರು ಬಾಂಬ್ ಹಾಕ್ತಾರೆ. ಹಾಗಂತ ನಾವು ಮನುಷ್ಯರ ಮನಸ್ಸನ್ನ ಓದಕ್ಕಾಗಲ್ಲ. ಯಾರು ಯಾವಾಗ ಬಾಂಬ್ ಹಾಕ್ತಾರೆ ಅಂತ ಗೊತ್ತಾಗಲ್ಲ. ಎಲ್ಲಾ ಮನುಷ್ಯರನ್ನ ಬಂಧಿಸಿ ಅಂತ ಯಾರಾದ್ರೂ ಹೇಳ್ತಾರೇನ್ರಿ? ನಾನ್ ಸೆನ್ಸ್ ಅಂತಾರ ಹತ್ರ ಹೇಳಿದ್ರೆ. ನಾನಂತೂ ಹೇಳಲ್ಲ. ಭಯೋತ್ಪಾದನೆ ಅನ್ನೋದು ಕೆಲವರು ಮಾಡೋ ಕಚಡ ಕೆಲಸ, ಅದಕ್ಕೆ ಎಲ್ಲರನ್ನ ಶಿಕ್ಷಿಸಬಾರ್ದು. ಮತ್ತೆ ಗಂಡಸರ ವಿಷಯಕ್ಕೆ ಬಂದಾಗ ಮಾತ್ರ ಯಾಕೆ ಈ ತರ್ಕ? ಯಾಕಂದ್ರೆ ಗಂಡಸರನ್ನ ಬೈಯೋದು ಇವತ್ತು ಒಂದು ಫ್ಯಾಷನ್ ಆಗೋಗಿದೆ. ಮೆನ್ ಆರ್ ಟ್ರಾಶ್, ಮೆನ್ ಆರ್ ಡಾಗ್ಸ್ ಅಂತ ಹೇಳಿದ್ರೆ ಇವತ್ತು ಮಾಡ್ರನ್ ಅಂತ ಅನ್ಸ್ಕೊಳ್ತೀರಾ. ಆದ್ರೆ ನೆನ್ಪಿಟ್ಕೊಳ್ಳಿ, ಇದೇ ಗಂಡಸರು ಇಲ್ಲದೆ ಹೋಗಿದ್ರೆ ನೀವಿವತ್ತು ಫೋನ್ ಹಿಡ್ಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕೋ ಕೂಡ ಆಗ್ತಾ ಇರ್ಲಿಲ್ಲ. ಆ ಫೋನ್ ಕಂಡು ಹಿಡಿದಿದ್ದು, ಆ ಇಂಟರ್ನೆಟ್ ಸ್ಯಾಟಲೈಟ್ ಉಡಾವಣೆ ಮಾಡಿದ್ದು, ಎಲ್ಲದರಲ್ಲೂ ಗಂಡಸರ ಬೆವರಿನ ಹನಿ ಇದೆ. ನಾನು ಹೆಣ್ಣು ಮಕ್ಕಳ ದ್ವೇಷಿಸ್ತಾ ಇಲ್ಲ. ನಾನು ಹೆಣ್ಣು ಮಕ್ಕಳನ್ನ ಪೂಜೆ ಮಾಡೋ ದೇಶದವನು. ಆದ್ರೆ ಆ ಹೆಣ್ಣಿನ ರಕ್ಷಣೆ ಹೆಸರಲ್ಲಿ ಗಂಡಸರ ತೇಜೋವಧೆ ಇದೆಯಲ್ಲ, ನಾವೊಪ್ಪಲ್ಲ, ವಿರೋಧಿಸ್ತೀವಿ, ಖಂಡಿಸ್ತೀವಿ. ಕೊನೆಯದಾಗಿ ರಮ್ಯಾ ಅವರಿಗೆ ಮತ್ತು ಅಂತಹ ಮನಸ್ಥಿತಿ ಇರೋರಿಗೆ ಒಂದು ಮಾತು. ಬೀದಿ ನಾಯಿಗಳ ಬಗ್ಗೆ ನಿಮಗೆ ಪ್ರೀತಿ ಇದ್ರೆ ಅವುಗಳನ್ನ ಮನೆಗೆ ಕರ್ಕೊಂಡೋಗಿ ಸಾಕಿ, ಅವುಗಳಿಗೆ ಊಟ ಹಾಕಿ, ಗ್ರೇಟ್, ನಾವು ಶಬಾಷ್ ಅಂತೀವಿ. ಆದ್ರೆ ನಿಮ್ಮ ವಾದವನ್ನ ಗೆಲ್ಲಕ್ಕೆ ನಮ್ಮ ಸ್ವಾಭಿಮಾನವನ್ನ ಬಳಸ್ಕೊಳ್ಬೇಡಿ. ಮತ್ತು ಈ ವಿಡಿಯೋ ನೋಡ್ತಾ ಇರೋ ನನ್ನ ಗಂಡ ಮಕ್ಕಳಿಗೆ ಒಂದೇ ಒಂದು ಹೇಳ್ತೀನಿ, ತಲೆ ತಗ್ಗಿಸಬೇಡಿ. ನೀವು ರೇಪಿಸ್ಟ್ ಅಲ್ಲ, ನೀವು ಕ್ರಿಮಿನಲ್ ಅಲ್ಲ, ನೀವು ಬಿಲ್ಡರ್ಸ್, ನೀವು ಪ್ರೊಟೆಕ್ಟರ್ಸ್. ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಪಡೋ ಕಷ್ಟದ ಬೆಲೆ ಎಲ್ರಿಗೂ ಗೊತ್ತಿದೆ. ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಅಂದ ತಕ್ಷಣ ನಿಮ್ಮ ವ್ಯಕ್ತಿತ್ವ ಏನು ಕಮ್ಮಿ ಆಗಲ್ಲ. ಆದ್ರೆ ಇನ್ನು ಮುಂದೆ ಸಹಿಸಬೇಡಿ. ಯಾರಾದ್ರೂ ಗಂಡಸರೆಲ್ಲ ಒಂದೇ ಅಂತ ಏನಾದ್ರು ಈ ತರ ಎತ್ತಾರಲ್ಲ, ಅವಾಗ ಎದ್ದಿನ ಪ್ರಶ್ನೆ ಮಾಡ್ರಿ. ನಾನು ನನ್ನ ತಾಯಿಯನ್ನ ಪ್ರೀತಿಸ್ತೀನಿ, ನನ್ನ ಹೆಂಡತಿಯನ್ನ ಗೌರವಿಸ್ತೀನಿ, ನನ್ನ ತಂಗಿಯನ್ನ ರಕ್ಷಿಸ್ತೇನೆ, ನನ್ನ ನಾಯಿಗೆ ಹೋಲಿಸಬೇಡಿ ಅಂತ ಗಟ್ಟಿಯಾಗಿ ಹೇಳಿ. ಈ ವಿಡಿಯೋ ನಿಮಗೆ ಸರಿ ಅನ್ಸಿದ್ರೆ, ನಿಮ್ಮ ಎದೆಯಲ್ಲಿರೋ ನೋವಿಗೆ ನಾನು ಧ್ವನಿಯಾಗಿದ್ದೀನಿ ಅಂತ ಅನ್ಸಿದ್ರೆ, ಇದನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಷ್ಟು ಶೇರ್ ಮಾಡಬೇಕು ಅಂದ್ರೆ, ಇನ್ನು ಮುಂದೆ ಗಂಡಸರ ಬಗ್ಗೆ ಮಾತಾಡೋಕ್ ಮುಂಚೆ 10 ಸಲ ಯೋಚನೆ ಮಾಡಬೇಕು. ಲೆಟ್ಸ್ ಮೇಕ್ ಸಮ್ ನಾಯ್ಸ್. ನಾನು ನಿಮ್ಮವನು, ಸತ್ಯದ ಪರವಾಗಿರೋ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ.